ನಾರಾಯಣಪುರ ಜಲಾಶಯದಿಂದ ಏಪ್ರಿಲ್ 15ರವರೆಗೆ ನೀರು ಹರಿಸಲು ಆಗ್ರಹ. ರೈತರಿಂದ ಉಗ್ರ ಹೋರಾಟಕ್ಕೆ ಕರೆ. ಕಲಬುರಗಿ ನಾರಾಯಣಪುರ ಬಸವಸಾಗರ ಜಲಾಶಯದಿಂದ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳ ಮೂಲಕ ರೈತರಿಗೆ ಏಪ್ರಿಲ್ 15ರವರೆಗೆ ನೀರು ಹರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹೋರಾಟ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚೊನ್ನಪ್ಪ ಪೂಜಾರಿಯವರ ನೇತೃತ್ವದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಮಹೇಶ್ ಗೌಡ, ಎಂ ಸುಬೇದಾರ್, ರಾಜ್ಯ ಕಾರ್ಯದರ್ಶಿ ಬಸವರಾಜ ಸಿ ಮುತ್ತಗ ಹಾಗೂ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಗುಳ್ಳಪ್ಪಗೌಡ ಪಾಟೀಲ್, ಜಿಲ್ಲಾ ಕಾರ್ಯದರ್ಶಿ ವೀರೇಶ್ ದೊಡ್ಡಮನಿ ಅವರ ನೇತೃತ್ವದಲ್ಲಿ ಕಳೆದ 7 ದಿನಗಳಿಂದ ಹೋರಾಟ ನಡೆಯುತ್ತಿದೆ. ಈ ಹೋರಾಟಕ್ಕೂ ಸರ್ಕಾರ ಸ್ಪಂದನೆ ನೀಡದ ಹಿನ್ನೆಲೆಯಲ್ಲಿ ಮಾರ್ಚ್ 31ರಂದು ನಾರಾಯಣಪುರ ಕೆಬಿಜೆಎನ್ಎಲ್ ಕಚೇರಿ ಮುಂದೆ ಉಗ್ರ ಹೋರಾಟ ನಡೆಸಲು ರೈತ ಮುಖಂಡರು ನಿರ್ಧರಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಎಲ್ಲಾ ರೈತ ಪದಾಧಿಕಾರಿಗಳು ಮತ್ತು ಮುಖಂಡರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ನಡೆ ನಾರಾಯಣಪುರ ಜಲಾಶಯ ಕಡೆ ಎಂಬ ಘೋಷಣೆಯೊಂದಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಲಾಗಿದೆ. ಬರ್ರಿ, ಎಲ್ಲರೂ ಬರ್ರಿ, ನೀವು ಬರ್ರಿ, ಅವ್ರು ಕಳಿಸಿ ಬರ್ರಿ. ಅಲ್ಲಿ ಹೊರ ಕುಂತವ್ರು ಗಣಮಕ್ಕಳಲ್ಲ, ಅದಕ್ಕೆ ಕಳಿಸಿ ಬರ್ರಿ. ನೀವು ಹೊರ ಕುಂತವ್ರು ಗಣಮಕ್ಕಳು ಅಲ್ಲ ಅಂತ ಅವ್ರದ್ದು ಕಳಿಸಿದ್ವಿ, ನೀವು ಬರೀ ಕಡೆ. ಯಾಕಂದ್ರೆ ಅವ್ರ ಮೇಲೆ ಗಂಡಸ್ತಾನಿಲ್ಲ, ನೀರು ಬಿಡೋದು. ನೀವು ಬರ್ರಿ, ಇಲ್ಲಿ ಬರ್ರಿ, ಈ ಕಡೆ ಬರ್ರಿ. ಯಾರು ಕೂಡ ಆ ಕಡೆ ಹೋಗ್ರಿ, ಗಣಮಕ್ಕಳು ಬರ್ರಿ, ಎಲ್ಲರೂ ಬರ್ರಿ. ಅಣ್ಣ ಕೇಳಿಸ್ತದ ಹೇಳೋದ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತರ ಹೋರಾಟಕ್ಕೆ ನೀವು ಬರ್ರಿ, ಎಲ್ಲರೂ ಬರ್ರಿ. ಅವ್ರು ಹೋಗ್ತಾರೆ, ಬರ್ರಿ, ಮಾಡ್ತಾರ. ಏನೋ ಬಾಳ ಬಟ್ಟೆಗಳು ಅಲ್ಲ ನಿಂತಿರಲ್ಲ, ಬಾಳ ಎಷ್ಟು ಸಲ ಮಾಡ್ಬೇಕು ನಿಮ್ಗೆ. ಬರ್ರಿ, ನೀವು ಬರ್ರಿ, ನಮ್ಗೆಲ್ಲ ಕೂಡ್ರಿ, ಎಲ್ಲರೂ ಕೂಡ್ರಿ, ಎಲ್ಲರೂ ಕೂಡ್ರಿ. ದಯವಿಟ್ಟು ನಿಮ್ ಕೈ ಮುಗಿಸಿ ಅಲ್ಲಿ ಕೂಡಿ ಎಲ್ಲರೂ ಕರ್ಕೊಂಬೈತಿ, ಕರ್ಕೊಂಬಂದು ಈ ಕಡೆ ಕೂಡ್ರಿ. ಎಲ್ಲರೂ ನೀವು ಚೆಂದ ಕುಂದ್ರಿ ಮೊದಲ. ನಮ್ಗೆ ಗೊತ್ತಿಲ್ಲ ಮುಂದಿನ ಹೋರಾಟ ಹೆಂಗ್ ಹೋಗ್ಬೇಕಂತ. ದಯಮಾಡಿ ನೀವು ಯಾರು ಕೂಡ ಎದ್ದು ಓಡಾಡ್ಬೇಡಿ. ಬರ್ರಿ, ಇಲ್ಲಿ ಎಲ್ಲರೂ ದಯಮಾಡಿ ಕೂಡ್ರಿ.